ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ನ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಸಿಗತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಟು ಚಿತ್ರಪ್ರಕಾಶ್ ವ್ಲಾಗ್ಸ್. ಇವತ್ತು ನಾವು ಅಡಕಮಾರನಹಳ್ಳಿಯಲ್ಲಿರುವಂತಹ ಬಯಲಾಂಜನೇಯ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನೈಟೆಲ್ಲ ಪಾಪು ಮಲಗದೇ ಇರೋ ಕಾರಣ ನಮಗೂ ಕೂಡ ಬೆಳಗ್ಗೆ ಏಳೋದು ತುಂಬಾ ಲೇಟ್ ಆಯಿತು. ಸೊ ಬೆಳಗ್ಗೆ ಲೇಟ್ ಆಗಿದ್ದರಿಂದ ನನಗೆ ಟಿಫನ್ ಮಾಡೋದಾಗಿರ್ಬೋದು, ಮನೆ ಕೆಲಸ ಮಾಡಿಕೊಂಡು ಪಾಪುನ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಸೊ ಯಾವಾಗಲೂ ಟೆಂಪಲ್ಗೆ ಹೋಗಬೇಕಾದ್ರೆ ಲೇಟ್ ಮಾಡ್ತೀಯ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗೂ ಹೀಗೂ ಮ್ಯಾನೇಜ್ ಮಾಡಿಕೊಂಡು ಹೋದ್ವಿ. ಬಟ್ ನಂಗೆ ಸ್ವಲ್ಪ ಬೇಜಾರಾಗಿತ್ತು. ಸೊ ಹಾಗಾಗಿ ಅಲ್ಲಿ ಟೆಂಪಲಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಇತ್ತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಸಾಯಿ ಮಂದಿರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸಾಯಿ ಮಂದಿರದಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇತ್ತು. ಸೊ ಅಲ್ಲಿ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾವು ಕೂಡ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಅತ್ತಿಗೆ ಹಾಗೂ ಅವರಿಬ್ಬರು ಮಕ್ಕಳು ಕೂಡ ಬಂದಿದ್ದರು. ಸೊ ನೋಡೋಣ ಇಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಟೆಂಪಲ್ ಇರೋದಕ್ಕಿಂತ ಹಿಂದೆಯೇ, ಸಿಕ್ಕಾಪಟ್ಟೆ ಹಿಂದೆಯೇ ನಾವು ಪಾರ್ಕಿಂಗ್ ಮಾಡಬೇಕಾಯಿತು. ಸೊ ಪಾರ್ಕಿಂಗ್ ಮಾಡಿಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಶಾಪ್ಸ್ಗಳಿತ್ತು ಅಕ್ಕಪಕ್ಕ. ಸೊ ಇಲ್ಲಿ ನೋಡ್ಬೋದು ನೀವು, ಮನೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗ್ತಿತ್ತು. ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಹಾಗೆಯೇ ಇಲ್ಲಿ ಜೋಳ ಮತ್ತು ಕಡಲೆಕಾಯಿ ಅಂತೂ ತುಂಬಾ ಹಾಕ್ಕೊಂಡಿದ್ರು. ಸೊ ನೋಡಿದ್ರೇ ಅಷ್ಟು ಖುಷಿ ಆಗ್ತಿತ್ತು ನೋಡೋಕ್ಕೆ. ಸೊ ಹಾಗೆಯೇ ನೋಡ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಶಾಪ್ಸ್ ಇತ್ತು, ಎಲ್ಲ ಐಟಮ್ಸ್ಗಳು ಕೂಡ ಸಿಗ್ತಾಯಿತ್ತು. ನಾವು ಕೂಡ ಹಾಗೆಯೇ ನೋಡ್ಕೊಂಡು ಮುಂದೆ ಹೋದ್ವಿ. ನಮಗಿಲ್ಲಿ ಸ್ಟ್ಯಾಚುಸ್ಗಳಿತ್ತು, ಅದಂತೂ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಆಂಜನೇಯ ಸ್ಟ್ಯಾಚು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವಿಲ್ಲಿ ನೋಡ್ಬೋದು, ಇದನ್ನೇ ನಾವು ಪರ್ಚೇಸ್ ಮಾಡಿರೋದು. ಸೊ ಟೆಂಪಲ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಕೊಂಡ್ವಿ. ಎಲ್ಲ ಥರ ತಿಂಡಿಗಳನ್ನ ಇಟ್ಕೊಂಡಿದ್ರು. ತುಂಬ ವೆರೈಟೀಸ್ ಇರುವಂತಹ ಸ್ಟ್ಯಾಚುಸ್ಗಳಿತ್ತು. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಲ್ಲಿರೋದು ಅಷ್ಟೂ ಪರ್ಚೇಸ್ ಮಾಡಬೇಕು ಅನ್ನೋಷ್ಟು ಆಸೆ ಆಗ್ತಾಯಿತ್ತು. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ತೊಗೊಂಡ್ಬಿಡ್ಬೇಕಷ್ಟೆ. ಸೊ ನನಗೂ ಕೂಡ ಆಸೆ ಆಗ್ತಾಯಿತ್ತು. ಬಟ್ ಎಲ್ಲದೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಒಂದು ಆಂಜನೇಯ ಸ್ಟ್ಯಾಚು, ಹಾಗೆ ರಾಧಾಕೃಷ್ಣ ಸ್ಟ್ಯಾಚು ಮತ್ತು 2 ಆನೆ ಸ್ಟ್ಯಾಚು ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನೀವಿಲ್ಲಿ ನೋಡ್ಬೋದು, ಕಡಲೆಪುರಿ ಎಲ್ಲನೂ ಇಟ್ಕೊಂಡಿದ್ರು. ಗೊತ್ತಲ್ಲ ಫಂಕ್ಷನ್ ಅಂತ ಅಂದರೆ ಎಲ್ಲ ಥರ ತಿಂಡಿಗಳು ಇಟ್ಕೊಂಡಿರ್ತಾರೆ. ಹಾಗೇ ಸಿಕ್ಕಾಪಟ್ಟೆ ಜನ ಇದ್ದರು. ನಮಗೆ ಪಾಪು ಇರೋದ್ರಿಂದ ಅವನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ನಾವಿಲ್ಲಿ ಪಕ್ಕದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿಬಿಟ್ಟು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಈ ಕಡೆ ಸಾಯಿ ಮಂದಿರಕ್ಕೆ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹಾಗೆಯೇ ರೋಡ್ ಸೈಡೆಲ್ಲ ಶಾಪ್ಸ್ ಇತ್ತಲ್ವಾ, ಸೊ ಅದೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿತ್ತು ಸ್ಟ್ಯಾಚುಸ್ ಎಲ್ಲ. ಪಕ್ಕದಲ್ಲೇ ಕೂಡ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿದ್ರು. ಹಾಗೆ ನೋಡಿದ್ವಿ, ಬಟ್ ನಾವೇನು ಶಾಪ್ ಮಾಡಿಲ್ಲ. ಬಿಕಾಸ್ ನಂಗೆ ಅಷ್ಟೇನು ಇಷ್ಟ ಅಂತ ಆಗಲಿಲ್ಲ. ಸೊ ಹಾಗಾಗಿ ಏನು ಶಾಪ್ ಮಾಡಲಿಲ್ಲ ಅಲ್ಲಿ. ಸೊ ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಕೂಡ ಏನೋ ಫಂಕ್ಷನ್ ನಡೀತಾ ಇತ್ತು. ಬಟ್ ಅಲ್ಲಿಗೆಲ್ಲ ಹೋಗೋಕ್ಕಾಗಲಿಲ್ಲ. ನನ್ನ ಕಂದಮ್ಮ ಚಿಕ್ಕವನಿರೋದ್ರಿಂದ ಅವನು ಸುಮ್ಮನೆ ಇರಲ್ಲ, ಸುಮ್ಮನೆ ಹೋಗ್ತಾ ಇರ್ತಾನೆ ಎಲ್ಲ ಕಡೆ. ಸೊ ಹಾಗಾಗಿ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಗಿಡಗಳೆಲ್ಲ ಇತ್ತು. ಇದನ್ನು ನೋಡಿದ್ರೆ ಅಂತೂ ನನಗಂತೂ ತುಂಬಾ ಆಸೆ ಆಗ್ತಾಯಿತ್ತು. ನನಗೂ ಗಿಡ ಎಲ್ಲ ಬೆಳೆಸೋದು ಅಂದರೆ ತುಂಬ ಇಷ್ಟ. ಬಟ್ ಪಾಪು ಚಿಕ್ಕವನಿದ್ದಾನಲ್ವ, ಸೊ ಹಾಗಾಗಿ ನನಗೆ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ ನೋಡೋಣ ಮುಂದೆ, ಇನ್ನೂ ಟೈಮ್ ಇದೆ ಅಲ್ವಾ ಅಂದ್ಕೊಂಡು
ಹಾಗೆ ಮುಂದೆ ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಶಾಪ್ಸ್ ಇತ್ತು. ನೀವಿಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ಶಾಪ್ಸ್ ಇತ್ತು. ನಮಗಂತೂ ನೋಡಿನೇ ಸುಸ್ತಾಗೋಯಿತು. ನಾನು ಹಾಗೆ ಪಾಪುನ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ನನ್ನ ಹಸ್ಬೆಂಡು ಪಕ್ಕದಲ್ಲಿರುವಂತಹ ಶಾಪ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಬರ್ತಾಯಿದ್ರು. ನಾನು ಕೂಡ, ನನ್ನ ಕಂದಮ್ಮ ಅಂತೂ ಕೆಳಗಡೆ ಇಳಿಬೇಕು ಅಂತ ತುಂಬಾ ಟ್ರೈ ಮಾಡ್ತಾಯಿದ್ದ. ಗೊತ್ತಲ್ಲ, ಚಿಕ್ಕ ಮಕ್ಕಳು ಊರಲ್ಲಿದ್ದರೆ ಅಂತೂ ಅಲ್ಲಿ ಮಣ್ಣಲ್ಲಿ ಆಡಿಕೊಂಡು ಚೆನ್ನಾಗಿರ್ತಾರೆ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ, 4 ಗೋಡೆ ಮಧ್ಯೆ ಅವರಿಗೆ ಕೂಡಾಕ್ದಂಗೆ ಆಗಿಬಿಡತ್ತೆ. ಸೊ ಹಾಗಾಗಿ ಅವನ್ನ ಹೊರಗಡೆ ಕರ್ಕೊಂಡೋದಾಗ ನಮ್ಮ ಮಾತು ಅವ್ನು ಕೇಳೋದಿರಲಿ, ಅವನ ಮಾತನ್ನೇ ಅವ್ನು ಕೇಳಲ್ಲ. ಅಷ್ಟು ತರಲೆ ಆಗಿಬಿಡ್ತಾನೆ. ನಮಗಂತೂ ಹಿಡ್ಕೊಳಕ್ಕೆ ಆಗೋದೇ ಇಲ್ಲ ಅವನ್ನ. ಈಗಂತೂ ಸಿಕ್ಕಾಪಟ್ಟೆ ಓಡಾಡ್ತಾನೆ. ಸೊ ನನ್ನ ಹಸ್ಬೆಂಡ್ ಕೂಡ ಅವನ್ನ ಇಟ್ಕೊಂಡು ಬರ್ತಾಯಿದ್ರು. ನಾನು ಇಲ್ಲಿ ಎಂಟ್ರೆನ್ಸಲ್ಲಿ ಶೂಟ್ ಮಾಡ್ಕೊತಿದ್ದೀನಿ. ಸೊ ಇದು ಎಂಟ್ರೆನ್ಸು. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಿಯರ್ ಯಾರೆಲ್ಲ ಇದ್ದೀರಾ ಒಂದು ಸಲ ವಿಸಿಟ್ ಕೊಡಿ. ಯಾರಿಗೆಲ್ಲ ವಿಸಿಟ್ ಕೊಡಬೇಕು ಅಂತ ಆಸೆ ಇದೆ ಅವರು ಕೂಡ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಟೆಂಪಲ್ ಇದು. ಸೊ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಸಮಾಧಾನ ಅಲ್ವಾ. ಸೊ ನಾವು ಕೂಡ ಇಲ್ಲಿಗೆ ಟೈಮ್ ಸಿಕ್ಕಿದಾಗೆಲ್ಲ ಬರ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಮನಸ್ಸಿಗೇನೋ ಒಂಥರ ಸಮಾಧಾನ ಅನಿಸುತ್ತೆ. ಏನು ಪ್ರಾಬ್ಲಮ್ಸ್ ಇದ್ರೂ ಕೂಡ ದೇವಸ್ಥಾನಕ್ಕೆ ಬಂದರೆ ಒಂಥರ ಸಮಾಧಾನ ಅಲ್ವಾ. ಸೊ ಹಾಗೇ ಏನೋ ಒಳ್ಳೆಯದಾಗತ್ತೆ ಅಂತ ಅನಿಸುತ್ತೆ. ಇದಾದಮೇಲೆ ಈ ಕಡೆ ಬಂದ್ವಿ. ಇಲ್ಲಿ ಕೂಡ ದರ್ಶನ ತೊಗೊಳ್ತಾ ಇದ್ದೀವಿ. ಸೊ ನನ್ನ ಮಗ ತುಂಬಾ ಓಡಾಡ್ತಾ ಇದ್ದ. ಎತ್ಕೊಳ್ಳೋಕ್ಕಂತೂ ಬಿಡ್ತಾನೆ ಇರಲಿಲ್ಲ. ಎಲ್ಲ ದರ್ಶನ ಮುಗಿಸ್ಕೊಂಡು ನಾನು ಅವನ್ನ ಅಲ್ಲೇ ಆಟ ಆಡಿಸ್ತಾ ಇದ್ದೆ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತಿಗೆ ಅವ್ರ ಮಕ್ಕಳು ಎಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತೊಗೊಳಕ್ಕೆ ಅಂತ ಹೋಗಿದ್ರು. ನನ್ನ ಮಗನ ನಾನಿಲ್ಲಿ ಓಡಾಡಿಸ್ತಾ ಇದ್ದೆ. ಅವನಿಗಂತೂ ತುಂಬಾ ಖುಷಿಯಾಗ್ಬಿಟ್ಟಿತ್ತು. ಎಲ್ಲ ಕಡೆ ಓಡಾಡ್ತಾ ಇದ್ದ. ಸೊ ಇವರಿಲ್ಲಿ ಪ್ರಸಾದ ತೊಗೊಳ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ಹೋಗೋಣ ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು ಬಂದೆ. ಸೊ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನೆಲ್ಲ ತಿಂದ್ವಿ. ಪ್ರಸಾದ ತಿಂದಾದಮೇಲೆ ನನ್ನ ಮಗನೂ ಕೂಡ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಓಡಾಡೋಕ್ಕೆ ಶುರು ಮಾಡಿಬಿಟ್ಟ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನ್ನ ಹಸ್ಬೆಂಡ್ ಅವನ ಹಿಂದೆ ಓಡಾಡ್ತಾಯಿದ್ರು. ಅವನು ಸುಮ್ಮನೆ ತಿರುಗಾಡ್ತಾ ಇದ್ದಾನೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಖುಷಿಯಾಗಿ ಓಡಾಡ್ತಾ ಇದ್ದ. ನಮಗಂತೂ ಅವನು ಓಡಾಡೋದು ನೋಡೋದಕ್ಕೆ ಒಂಥರ ಖುಷಿ. ನೋಡಿ ಹೆಂಗೆ ಓಡಾಡ್ತಾನೆ ಇದ್ದಾನೆ. ಸೊ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಸೊ ಇದಾದಮೇಲೆ ಹೊರಗಡೆ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಓಡೋಗ್ತಾ ಇದ್ದಾನೆ, ಎತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಅವ್ನು ನನ್ನ ಕೂದಲೆಲ್ಲ ಎಳಿತಾ ಇದ್ದಾನೆ, ಎತ್ಕೊಂಬಿಡ ಕೆಳಗೆ ಬಿಡು ಅಂತ. ಸೊ ನನಗಂತೂ ಹಂಗೂ ಹಿಂಗೂ ಮಾಡಿ ಅವನ್ನ ಕರ್ಕೊಂಡು ಬಂದೆ. ಸೊ ಇಲ್ಲಿಂದ ಸಾಯಿ ಮಂದಿರಕ್ಕೆ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಹೊರಗಡೆ ಬಂದುಬಿಟ್ಟು ಸಾಯಿ ಮಂದಿರದ ಕಡೆ ಹೋಗ್ತಾ ಇದ್ದೀವಿ. ಸೊ ಸಾಯಿ ಮಂದಿರಕ್ಕೆ ಹೋದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ನೋಡ್ಬೋದು, ಶ್ರೀ ಸಾಯಿ ಮಂದಿರ ಕಡಲೆಕಾಯಿ ಪರಿಷೆ ಹಾಗೂ ಆಹಾರ ಮೇಳ ಅಂತ ಹಾಕಿದ್ದಾರೆ. ಸೊ ಇದು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಲೆಫ್ಟ್ ಸೈಡಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ನನ್ನ ಮಗ ಅಂತೂ ಆ ಕಡೆ ತೋರಿಸ್ತಾ ಇದ್ದ ಕೈಯು. ಸೊ ನನ್ನ ಹಸ್ಬೆಂಡ್ ಕೂಡ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ತೋರಿಸ್ಕೊಂಡು ಬಂದರು. ಎಲ್ಲರೂ ಕೂಡ ಅಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇದ್ದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅಲ್ಲಿಂದ ಎಂಟ್ರೆನ್ಸ್ ಹೋದ್ವಿ. ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಸ್ಪೆಷಲ್ ಎಂಟ್ರಿ ಅಂತ ಇತ್ತು. ಬಟ್ ನಾವು ಹೋಗಿದ್ದು ಲೇಟಾಗಿತ್ತಲ್ವ. ಸೊ ಹಾಗಾಗಿ ನಮಗೇನೋ ಅಷ್ಟು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ನಾವು ಹಾಗೇ ನಾರ್ಮಲ್ ಎಂಟ್ರಿಯಲ್ಲೇ ಹೋದ್ವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗೇ ತುಂಬ ಖುಷಿ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ. ದೇವಸ್ಥಾನಕ್ಕೆ ಹೋದರೆ ತುಂಬ ಸಮಾಧಾನ ಅಲ್ವಾ. ಸೊ ಹಾಗೇ ದೇವ್ರನ್ನ ನೋಡಿಬಿಟ್ಟು ಮನಸ್ಸಿಗೇನೋ ಒಂಥರ ತೃಪ್ತಿ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೇ ನಾವು ಅಲ್ಲಿ ಓಡಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನೀವು ನೋಡ್ಬೋದು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಅಲ್ಲೇ ಕೂತ್ಕೊಂಡಿದ್ವಿ. ನನ್ನ ಮಗ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ. ಅಲ್ಲೇ ಕೂತ್ಕೊಂಡು ಪಕ್ಕದಲ್ಲಿದ್ದವ್ರಿಗೆಲ್ಲ ಮಾತಾಡಿಸ್ತಾ ಇದ್ದ. ಸೊ ಅಲ್ಲಿಂದ ಹಾಗೆ ಹೊರಗಡೆ ಹೋದ್ವಿ. ಹೊರಗಡೆನೂ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ದೇವ್ರ ಫೋಟೋಗಳೆಲ್ಲ ಇಟ್ಕೊಂಡಿದ್ರು. ಸೊ ನಾವು ದೇವ್ರ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಏನಾದರೂ ಟೇಸ್ಟ್ ಮಾಡೋಣ ಫುಡ್ಡು ಅಂದ್ಬಿಟ್ಟು ಆಹಾರ ಮೇಳಕ್ಕೆ ಬಂದ್ವಿ. ಬಟ್ ಅಲ್ಲೇನೋ ಅಷ್ಟೊಂದು ಶಾಪ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಇರೋ ಶಾಪ್ಸಲ್ಲೇ ಚೆನ್ನಾಗಿರೋ ಶಾಪ್ಸ್ ನೋಡಿಬಿಟ್ಟು ಅಲ್ಲಿ ಹೋದ್ವಿ. ನಮ್ಮ ಅತ್ತಿಗೆ ಮಕ್ಕಳು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ರು.
ಅವ್ರು ತಿಂತಾ ಇದ್ದಾರೆ, ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅದಾದಮೇಲೆ ಕಾರ್ನ್ ತೊಗೊಂಡ್ವಿ. ನನ್ನ ಮಗ ಎಲ್ರಿಗೂ ತಿನ್ನಿಸ್ಕೊಂಡು ನಗಾಡ್ಕೊಂಡು ಆಟ ಆಡ್ಕೊಂಡಿದ್ದ, ಅವನು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಅದಾದಮೇಲೆ ನಾನು ನನ್ನ ಮಗ ಮಿರ್ಚಿ ಮಂಡಕ್ಕಿ ತಿಂದ್ವಿ. ಇವರಿಬ್ಬರು ನನ್ನ ಹಸ್ಬೆಂಡ್ ಜೊತೆಗೆ ತಮಾಷೆ ಮಾಡಿಕೊಂಡು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ದಿನ. ಇದಾದಮೇಲೆ ಹೊರಗಡೆ ಬಂದ್ವಿ, ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಮಗ ಕೆಳಗಡೆ ಇಳಿದು ಓಡಾಡ್ತಾ ಇದ್ದ ಅಲ್ವಾ, ಸೊ ಅವನ್ನ ಹಿಡಿಯೋದು ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನನಗೆ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಮನೆಗೆ ಹೊರಟ್ವಿ. ಗೈಸ್, ನಿಮಗೆ ಇದೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.